ಶಶ್ವತ್ ವಿಕಾಸನ ಹ್ರಾಸವಕ್ರಮಗಳಿಂ ವಿಶ್ವದಲ್ಲಿ ನರ್ತಿಸುತ್ತೆ ಪೌರುಷೋನ್ನತಿಯೊಳ್ ಸ್ವಸ್ವರೂಪವನರಸುವಾಟ ಪರಚೇತನದ ಹೃಷ್ಯದ್ವಿಲಾಸವೆಲೋ ಮಂಕುತಿಮ್ಮ. ವಿಜ್ಞಾನಿಗಳು ಎರಡು ಥಿಯರಿಗಳನ್ನು ಹೇಳ್ತಾರೆ. ಒಂದು ಬಿಗ್ ಬ್ಯಾಂಗ್ ಥಿಯರಿ ಅಂತ, ಇನ್ನೊಂದು ಬಿಗ್ ಕ್ರಂಚ್ ಥಿಯರಿ ಅಂತ. ಅದರ ಪ್ರಕಾರ ಏನು ಅಂತಂದರೆ, ಒಂದೇ ಒಂದು ಅಣುವಿನಿಂದ ಈ ವಿಶ್ವ ಅನ್ನೋದು ಅಥವಾ ಈ ಯೂನಿವರ್ಸ್ ಅನ್ನೋದು ಎಕ್ಸ್ಪ್ಯಾಂಡ್ ಆಗಿದೆ ಅಂತ, ಅದು ಬಿಗ್ ಬ್ಯಾಂಗ್ ಥಿಯರಿ ಅಂತ. ಇನ್ನೊಂದು ಬಿಗ್ ಕ್ರಂಚ್ ಥಿಯರಿ, ಎಲ್ಲದೂ ಒಂದು ದಿವಸ ಕಡೆ ಹೋಗಿ ಒಂದು ಆಟಮಿಗೆ ಸೇರಿಕೊಳ್ಳುತ್ತೆ ಅಂತ. ಗುಂಡಪ್ಪನವರು ಈ ಕಗ್ಗದಲ್ಲಿ ಇದನ್ನೇ ಹೇಳ್ತಾ ಇದ್ದಾರೆ. ಯಾವ ವಿಜ್ಞಾನಿಗೂ ಕಡಿಮೆ ಇರಲಿಲ್ಲ. ಒಂದು ಅಣುವಿನಿಂದ ಏನಾಗತ್ತಲ್ಲ, ಆ ಅಣುವಿನ ಶಕ್ತಿ ಯಾವಾಗಲೂ ಪರ್ಮನೆಂಟ್ ಆಗಿರುತ್ತಂತೆ. ಆದರೆ ಎಕ್ಸ್ಪ್ಯಾಂಡ್ ಆಗೋದು, ಕೊಲ್ಯಾಪ್ಸ್ ಆಗೋದು, ಎಕ್ಸ್ಪ್ಯಾಂಡ್ ಆಗೋದು, ಕೊಲ್ಯಾಪ್ಸ್ ಆಗೋದು, ಈ ರೀತಿ ಆಗ್ತಾನೆ ಇರುತ್ತೆ. ಈ ರೀತಿ ಎಕ್ಸ್ಪ್ಯಾಂಡ್ ಆಗುವಾಗ ಜೀವಗಳು ಹುಟ್ಟುತ್ತಾ ಇರುತ್ತೆ. ಒಂದು ರೀತಿ ಸಂತಸ ಮನೆ ಮಾಡಿರುತ್ತೆ ಎಲ್ಲ ಕಡೆನೂ. ಆ ಸಂತಸದಲ್ಲಿ ಈ ಒಂದು ಕಾಸ್ಮಿಕ್ ಸ್ಪಿರಿಟ್ ಅಥವಾ ಸ್ಥಿತವಾದ ಒಂದು ರೂಪ ಅಂತ ಏನಿದೆಯಲ್ಲ, ಅದು ಕೂಡ ಸಂತಸ ಪಡ್ತಾ ಇರುತ್ತೆ ಅಂತ. ಈ ಸಂತಸಗಳನ್ನು ಪಡೋದ್ರಿಂದನೇ ಪ್ರಪಂಚದ ಸೃಷ್ಟಿ ಆಗ್ತಾ ಇರುತ್ತೆ ಅನ್ನುವಂಥ ತುಂಬ ಆಳವಾದ ವಿಷಯವನ್ನು ವಿಜ್ಞಾನದ ಮೂಲಕ ಹೇಳಿದ್ದಾರೆ. ನಮಸ್ಕಾರಗಳು.